ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ರಾಜ್ಯದ ಒಂದು ಸುದ್ದಿ ಹೇಳೋದಕ್ಕೆ ಬಂದಿದ್ದೀನಿ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈಗ ನಿಮ್ಮ ಸ್ನೇಹಿತರೆ, ನಿಮಗೆ ಒಂದು ವಿಷಯ ಹೇಳೋಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಸರ್ಕಾರ ಹೆಚ್ಚಿಗೆ ದಿನ ಬಾಳೋದಿಲ್ಲ ಹಂಗಂತ ಒಂದು ನಿರ್ಧಾರ ತಗೊಂಡು 1 ವರ್ಷದಿಂದನೂ ನಡೀತಾ ಇದೆ. ಏನು? ಮುಖ್ಯಮಂತ್ರಿ ಬದಲಾವಣೆ. ಅದಕ್ಕೆ ಮೊನ್ನೆ ಖರ್ಗೆ ಅವರು ಹೇಳಿದ್ರು, ಇನ್ನು ಡೇಟು ಫಿಕ್ಸ್ ಆಗಿಲ್ಲ ಅಂತ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರು. ಓಕೆ, ಖಾಲಿ ಇಲ್ಲ, ಸರಿ. ಈ ಮಾತ್ಯಾಕೆ? ಈ ಮಾತಾಡ್ತಾ ಇರೋದಕ್ಕಾದ್ರೂ ಅರ್ಥ ಬೇಕಲ್ಲ. ಅಲ್ಲ ರೀ, ನೀವು ಹೈಕಮಾಂಡ್ ಅಂತ ಇದ್ಕೊಂಡು ನೀವು ರಾಜ್ಯದ MLAಗಳನ್ನೀಗ ಬಾಯಿ ಮುಚ್ಚೋಕ್ಕಾಗಲ್ಲ ಹಂಗಂತಂದರೆ ನೀವು ಯಾವ ರೀತಿ ಹೈಕಮಾಂಡು? ಅಲ್ಲ, ರಾಘವ ನೀವು ಮಾತೆತ್ತರೆ ಮೋದಿಗೆ ಮಾತ್ರ ಅವ್ರು ಹಂಗೆ ಇವ್ರು ಹಿಂಗೆ ಅದು ಇದು ಅಂತ ಇಲ್ದದ್ದೆಲ್ಲ ಮಾತಾಡ್ತೀರ ಮಿಸ್ಟರ್ ಖರ್ಗೆ ಅವರೇ. ಮೊನ್ನೆ ತಾನೇ ಏನು ಹೇಳಿದ್ರಿ? RSS ಅವರು ಮತ್ತು ಇವ್ರನ್ನೀಗ ಏನೋ ಮುಸ್ಲಿಮ್ನವರು ಇದನ್ನ ನಮಾಜ್ ಮಾಡ್ತಾಯಿದ್ರು, ಎದ್ದು ಬಂದು ಅವ್ರನ್ನೀಗ ಕೊಂದುಬಿಡಿ ಹಿಂಗಂತ ಹೇಳಿದ್ರಿ. ಆಮೇಲೆ ಟೆರರಿಸ್ಟ್ ಅಂದ್ರಿ ನಮ್ಮ ಮೋದಿ ಅವರಿಗೆ. ಇವೆಲ್ಲ ಹೇಳೋಕ್ಕೆ ಟೈಮ್ ಇದೆ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ನಿಮ್ಮ ರಾಜ್ಯದ ನಿಮ್ಮ ಪಕ್ಷದ ವ್ಯಕ್ತಿಗಳಿಗೆ ಹೇಳೋದಕ್ಕೆ ತಾಕತ್ತಿಲ್ವಾ ನಿಮಗೆ? ಏನು ಬೇರೆ ಇನ್ನೇನು ಹೇಳೋದು? ನಾನು ನಿಮ್ಮ ರಾಜಕೀಯ ಭಾಷೆಯಾಗೆ ನಾನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆದರೆ ನೀವು ಮಾತಾಡ್ತಾ ಇರೋದು ಸರಿಯಾದ ಕ್ರಮ ಅಲ್ಲ. ನಿಮ್ಮ ರಾಜ್ಯದ ಕಾಂಗ್ರೆಸ್ನ ಲೀಡರ್ಗಳ ಬಗ್ಗೆ ನಿಮಗೆ ಒಮ್ಮತ ಇಲ್ಲದಿದ್ದರೆ ಬೇರೆಯವ್ರನಿಗೆ ಹೆಂಗೆ ಆಡ್ಕೋತೀರಾ? ಯಾವ ರೀತಿ ಅವ್ರನ್ನೀಗ ಟೀಕೆ ಮಾಡ್ತೀರಾ? ಟೀಕೆ ಮಾಡೋಕ್ಕಾದ್ರೂ ನಿಮ್ಗೆ ಹೆಂಗೆ ಬರ್ತದೆ ಮನಸ್ಸು? ಹೇಳಿ ನೋಡೋಣ. ಇದು ಈ ರಾಜ್ಯದ ಸಮಸ್ಯೆನೇ ಅಲ್ಲ, ದೇಶದ ಸ್ಫೂರ್ತ ಸಮಸ್ಯೆನೂ ಹಿಂಗೇನೆ. ಎಲ್ಲರೂ ಅವ್ರವ್ರ ಬಳಿ ಹೆಗ್ಗಣ ಬಿದ್ದಿರುತ್ತಂತೆ ಸತ್ತಿ ಅವ್ರ ಮನೆ ಅವರ ಊಟದಲ್ಲೇ. ಪಕ್ಕದಲ್ಲಿ ನೊಣ ಬಿದ್ದಿದೆಯಲ್ಲ, ನೊಣ ನೋಡ್ತಾ ಇರ್ತಾರಂತೆ ಬಗ್ಗಿ. ಈ ಹೆಗ್ಗಣ ಕಾಣ್ತಾ ಇಲ್ಲ, ದಪ್ಪಕ್ಕಾಯ್ತಲ್ಲ, ಅದಕ್ಕೆ ಕಾಣ್ತಾ ಇಲ್ಲ ಅವ್ರ ಕಣ್ಣಿಗೆ. ಹಂಗಾಗಿದೆ ಈಗ ಪರಿಸ್ಥಿತಿ. ನಿಮ್ಮ ರಾಹುಲ್ ಗಾಂಧಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಮಿಸ್ಟರ್ ಖರ್ಗೆ ಅವರೇ? ಯಾಕೆ? ಏನು ಭಯ? ಯಾರ ಮೇಲೆ ಭಯ? ಸಿದ್ದರಾಮಯ್ಯನ ಮೇಲೆ ಭಯನಾ, ಇಲ್ಲ DK ಶಿವಕುಮಾರ್ ಮೇಲೆ ಭಯನಾ? ಇಬ್ಬರಿಗೂ ಯಾವುದೇ ಆದ ಒಂದು ಪೋಸ್ಟಿಗೆ ಕೊಡದೆ ನೀನು ಇರು ಅಂತ ಹೇಳ್ಬಿಟ್ಟು ಇದ್ಬಿಟ್ಟು ಈಗ ಇಬ್ಬರಿಗೂ ಕುಸ್ತಿ ತಂದಿಕ್ಬಿಟ್ಟು ನೀವು ಕದ್ದು ಓಡಾಡ್ತಾ ಇದ್ದೀರಲ್ಲ. ಎಲ್ಲೋಗಿದ್ದೀರಪ್ಪ ಮಿಸ್ಟರ್ ರಾಹುಲ್ ಗಾಂಧಿ? ಪಂಚರಾಜ್ಯ ಎಲೆಕ್ಷನ್ ಆಗಲಿ, ಆಮೇಲೆ ಎಲ್ಲ ಮಾತಾಡೋಣ ಅಂದ್ರಿ. ಈಗೆಲ್ಲ ಕಾಣಿಸ್ತಾನೇ ಇಲ್ಲಪ್ಪ ದೇಶದಲ್ಲಿ ಎಲ್ಲಿದ್ದೀರಾ ಅಂತ ಯಾವ ಪತ್ರಕರ್ತನೂ ಯಾವುದು ನಿಮ್ಮ ಬಗ್ಗೆ ವರದಿನೇ ಮಾಡಿದ್ದೆ ನಾನು ನೋಡಲಿಲ್ಲ. ಮತ್ತು ಏನಾಯಿತು ನಿಮ್ಮ ವರದಿ? ಈಗಾಗಲೇ SC ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ಮತ್ತು ಇನ್ನು ಇತರರು ಎಲ್ಲರೂ ಎಲ್ಲಿ ನಿಮ್ಮ ದಿಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಯಾರನ್ನು ಭೇಟಿಯಾಗೋಕ್ಕೆ? ಸುರ್ಜೇವಾಲನ ಮತ್ತು KC ವೇಣುಗೋಪಾಲ್ನ. ನಿಮ್ಮನ್ನೆಲ್ಲ ಭೇಟಿ ಆಗೋದು ವೇಸ್ಟ್ ಅಂತ ಅವ್ರಿಗೆ ಗೊತ್ತು, ಆದ್ರೂ ಇದನ್ನು ಮಾಡ್ತಾರೆ. ಕಾರಣ ಏನು? ಒಂದು ಸತಿ ನಾವೂ ದಿಲ್ಲಿಗೆ ಹೋಗಿದ್ವಿ. ಎಲ್ಲಿಗೆ ಹೋಗಿದ್ರಿ? ಮನೆಯಲ್ಲಿ ಹೇಳ್ಕೊಬೇಕಲ್ಲ ಹೆಂಗಸರಿಗೆ. ಎಲ್ಲಿಗೆ ಹೋಗಿದ್ರಿ ಅಂದರೆ ಹೆಂಗಸರುಗಳಿಗೆ ದಿಲ್ಲಿಗೆ ಹೋಗಿದ್ರು ನನ್ನ ಗಂಡ ಅಂತ ಹೇಳ್ಕೊಬೇಕಲ್ಲ, ಅದು ಖುಷಿಗೆ ಹೋಗೋದು ಯಾರು? ಈ MLAಗಳು. ಹಿಂಗಾಗಿದೆ ಇದು ಪರಿಸ್ಥಿತಿ. ಹೋಗಿದ್ದವರು ಯಾರಾದ್ರೂ ಒಂದು ವಿಷಯನೀಗ ಶುದ್ಧವಾಗಿ ಕ್ಲಿಯರ್ ಮಾಡ್ಕೊಂಡು ಬಂದಿರೋರು ನೋಡಿದ್ದೀರಾ? ಇಲ್ಲ, ಯಾರೂ ಕ್ಲಿಯರ್ ಮಾಡ್ಕೊಂಡು ಬರಲಿಲ್ಲ. ನೆಕ್ಸ್ಟ್ 15ನೇ ತಾರೀಕು ಪಾಪ DK ಶಿವಕುಮಾರ್ಗೆ ಹುಟ್ಟಿದ ಹಬ್ಬ ಅಂತೆ. ಹುಟ್ಟಿದ ಹಬ್ಬಕ್ಕೆ ಏನೋ ಡಿಸಿಷನ್ ಕೊಡ್ತಾರೆ ಅವ್ರು, ಹಂಗೆ ಹಿಂಗೆ ಅಂತೆಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಲ್ಲ ಪತ್ರಕರ್ತರು ಮಾತಾಡ್ತಾ ಇದ್ದಾರೆ. ಆದರೆ ಯಾರೂ ಲಿಗಂಟಾಗಿ ಗ್ಯಾರಂಟಿಯಾಗಿ ಹಿಂಗೆ ಆಗುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇಲ್ಲ. ಕಾರಣ ಏನು? ನಿಮ್ಮಲ್ಲಿ ವೀಕ್ನೆಸ್ಸೇ ಬಿಡ್ತಾ ಇಲ್ವಲ್ಲ. ಯಾರಾದರೂ ಒಬ್ಬರು ವೀಕ್ನೆಸ್ ಬಿಡಬೇಕಲ್ವಾ? ಇಲ್ಲ ಸ್ಟ್ರಾಂಗ್ ಮೆಸೇಜ್ ಕೊಡಬೇಕಲ್ವಾ? ಸ್ಟ್ರಾಂಗ್ ಮೆಸೇಜು ಇಲ್ಲ, ವೀಕ್ನೆಸ್ಸು ಇಲ್ಲ. ಮತ್ತು ಇನ್ನೇನಕ್ಕೆ ಪತ್ರಕರ್ತರು? ಅವ್ರಿಗೆ ಸಂಬಳ ಹೆಂಗೆ ಕೊಡೋದು ಪಾಪ ಪತ್ರಕರ್ತರಿಗೆ? ಅವರು ಪೇಪರ್ನವ್ರಿಗೆ ಇವರು ಸಂಬಳನ ನೀವೆಲ್ಲ ವಿಷಯ ಕೊಟ್ಟರೆ ತಾನೇ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ
ಸರ್ ನೀವೇನು ಮಾಡ್ತೀರಾ ಸರ್, ಇವ್ರು ಹಿಂಗಂದ್ರು ಅವ್ರು ಹಂಗಂದ್ರು ಸರ್, ಇದನ್ನು ಹೇಳಲೇಬೇಕಲ್ಲ, ಹೇಳೋಕ್ಕೆ ಜಾಗ ಇಲ್ಲ, ಆ ಥರ ಸ್ಟೇಜ್ ಆಗಿಬಿಟ್ಟಿದೆ ಈಗ. ಹಾಂ, ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ ಮಲ್ಲಿಕಾರ್ಜುನ್ ಖರ್ಗೆನೆ ದಲಿತರನ್ನೇ ಸಿ ಎಮ್ ಮಾಡಿಬಿಡ್ಬೇಕು ಅಂತನ್ನ ಕೂಗು ಭಾಳ ಜೋರಾಗಿದೆ ಅನ್ನಂಗಿದೆ. ಅದಕ್ಕೆ ಇವಾಗ ಸ್ವಲ್ಪ ಸಾಫ್ಟ್ ಕಾರ್ನರಾಗಿ ಮಾತಾಡ್ತಾ ಇದ್ದಾರೆ. ಸಾಫ್ಟ್ ಅಂದರೆ ಒಂಥರ ಏನೋ ಸಿಕ್ಕಿದ್ರು ಸಿಕ್ಬೋದೇ ಏನೋ ಅಂತ ಒಂಚೂರು ಆಸೆ ಚಿಗುರ್ಬಿಟ್ಟೈತೆ ಮಲ್ಲಿಕಾರ್ಜುನ್ ಖರ್ಗೆಗೆ. ಅಲ್ಲ ರೀ, ನಿಮ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಚಿಗುರೋದಿದ್ರೆ ಮೊದಲೇ ಮಾಡಬೇಕಾಗಿತ್ತಲ್ಲ ಈ ಕೆಲಸನೀಗ. ಹೋಗು ನೀನು ರಾಹುಲ್ ಗಾಂಧಿ ಹತ್ರ ಮಾತಾಡಿ, ನೋಡಪ್ಪ ಯಾರಿಗೂ ಬೇಡ, ಇದನ್ನು ಬೇಡ, ನನಗೆ ಕೊಡಿಸ್ಬಿಡು, ನಾನೇ ಹೋಗಿ ಮುಖ್ಯಮಂತ್ರಿ ಆಯ್ತೀನಿ, ನೀನು AIC ಅಧ್ಯಕ್ಷನಿಗ ನೀನೇ ಇಟ್ಕೋ, ಇಲ್ಲ ನೀನು ಇನ್ಯಾರಿಗಾರು ಬೇರೆ ಯಾರಿಗಾದ್ರು ಕೊಡೋಂಗಂತ ಹೇಳ್ಬೇಕಲ್ಲ. ಅದೂ ಇಲ್ಲ. ಈ ಕಡೆ ಇದೂ ಮಾಡ್ತಾ ಇಲ್ಲ. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಅಂತ ಹೇಳ್ತಾನೂ ಇಲ್ಲ. DK ಶಿವಕುಮಾರ್ಗೂ ಏನು ಗೊತ್ತಾ, ಗಡ್ಸಿಲ್ಲ, ಒಳಗಡೆ ದಮ್ಮಿಲ್ಲ, ಏನು ಕೇಳಂಗಿಲ್ಲ, ಏನೂ ಇಲ್ಲ. ಸರ್ ಆಯಿತು, ಈಗ ಮೊನ್ನೆ ಹೇಳ್ತಾ ಇದ್ರು ಪ್ರಸಾದ ಅಂತ, ಏನೋ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದು, ಹಿರಿಯರೆಲ್ಲ ಮಾತಾಡಿದ್ದು ಪ್ರಸಾದ ಆದರೆ ಇನ್ನು ಬೇರೆಯವ್ರು ಮಾತಾಡಿದ್ದು ಏನಾಗುತ್ತೆ, ಅದು ಪ್ರಸಾದ ಅಲ್ವೋ? ಓಹೋ, ಅದು ತೀರ್ಥ, ದೇವ್ರದ್ದು ಅದೇನೋ ಹೇಳ್ತಾರಲ್ಲ, ಶಂಖದಿಂದನೇ ಬಂದರೆ ಅಂತ ತೀರ್ಥ, ಹಂಗೆ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಕೊಡ್ತಕ್ಕಂಥದ್ದು ಶಂಖ ಇದ್ದಂಗೆ, ಅದು ತೀರ್ಥ ಪ್ರಸಾದ ಆಗ್ಬಿಡ್ತು. ಏನ್ರಿ ರೀ DK ಶಿವಕುಮಾರ್, ನೀವು ಈ ಥರ ಎಲ್ಲ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರೆ ನಮಗೇನು ಅರ್ಥ ಆಗಲ್ವಾ? ಹಾಂ, ಹೆಂಗೆ ಮಾತಾಡ್ತಾ ಇದ್ದೀರ ಗೊತ್ತಾ ನೀವು? ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡು, ನೀನು ಎಷ್ಟು ದಿನ ಮಾತಾಡ್ತೀಯೋ ನಾನು ನಿನಗೊಂದು ದಿನ ಪಾಠ ಹೇಳ್ತೀನಿ ಹಿಂಗಂತ ಇದ್ದೀರ. ಅದನ್ನ ಓಪನ್ ಆಗಿ ಹೇಳಿ, ಹಿಂಗಲ್ಲಪ್ಪ ಹಿಂಗೆ ಅಂತ. ಇಲ್ಲ ಹೋಗೋದಿದ್ರೆ BJPಗೆ ಡೈರೆಕ್ಟಾಗಿ ಹೋಯ್ತಾ ಇದ್ದೀನಿ ಅಂತ ಹೇಳಿ ನೋಡೋಣ. ಅದೂ ಇಲ್ಲ. ಬರೀ ಎಲ್ಲ ಇಂಡೈರೆಕ್ಟಾಗಿ ಮಾತಾಡಿಕೊಂಡು ಓಡಾಡ್ತಾ ಇದ್ದರೆ ಯಾವ ರೀತಿ ಸಮಸ್ಯೆ ಬಗೆಹರಿತದೆ? ನಾವೂ ಪತ್ರಕರ್ತರು, ಯೂಟ್ಯೂಬ್ನವ್ರಸು ಎಷ್ಟು ದಿವಸ ನಿಮ್ಮ ಸುಳ್ಳಿಗೆ ಹೇಳ್ಕೊಂಡು ತಿರ್ಗಾಡ್ಬೇಕು ಹೇಳಿ? ಸುದ್ದಿನೇ ಇಲ್ಲ ಹಂಗಂತಂದರೆ ರಾಜ್ಯ ಜನತೆಗೆ ನಾವು ಯಾವ ರೀತಿ ಹೇಳೋದು? ನಾವು ನಮ್ಮ ಹೊಟ್ಟೆಪಾಡಿನಿಗೆ ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಳೋದು? ನಮ್ಮದಕ್ಕೂ ಜೀವನ ಇರುತ್ತಲ್ವ? ನೀವು ಅಲ್ಲೆಲ್ಲ ಒಂಚೂರು ಬಿಟ್ಟರೆ ತಾನೇ ವಿಷಯಗಳನ್ನೀಗ ನಾವು ನೀವು ಇಂಥದ್ದು ಕೆಲಸ ಮಾಡ್ತಾಯಿದ್ದೀರಾ, ಇಂಥ ಕುಚ್ಚೆಷ್ಟಿ ಕೆಲಸಗಳು ಮಾಡ್ತಾಯಿದ್ದೀರಾ ಅಂತ ಹೇಳೋಕ್ಕೆ ಏನೂ ಇಲ್ಲ. ಎಲ್ಲ ಡೈರೆಕ್ಟಾಗಿ ನೀವೇ ಮಾಡ್ಕೊಂಬಿಟ್ರೆ ರಾಹುಲ್ ಗಾಂಧಿ ಎಲ್ಲ ಹೇಳೋಕ್ಕಾಗತ್ತೆ. ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತಾಡ್ತಾರೆ, ಹೊರದೇಶದ ಇದ್ರ ಬಗ್ಗೆ ಎಲ್ಲ. ಡೊನಾಲ್ಡ್ ಟ್ರಂಪ ದೇಶ ಉದ್ಧಾರ ಮಾಡಿದವ್ರಿಗೆ, ಪ್ರಪಂಚನೇ ಉದ್ಧಾರ ಮಾಡಿದವ್ರಂಗೆ ಏನೋ ಹೇಳ್ತಾರೆ, ಮಾರ್ಬಿಟ್ರಂತೆ, ಏನೋ ದೇಶನೇ, ಭಾರತ ದೇಶನೇ ಮಾರ್ಬಿಟ್ರಂತೆ. ಯಾರು ಹೇಳೋದು? ರಾಹುಲ್ ಗಾಂಧಿ ಹೇಳೋದು. ಹೆಂಗೆ ಮಾರಕ್ಕೆ ತಗೊಳಕ್ಕಾಯ್ತದ ಅವನ ಕೈಯಲ್ಲಿ? ಅಷ್ಟು ತಾಕತ್ತೈತೆ ನಿಮ್ಮ ಡೊನಾಲ್ಡ್ ಟ್ರಂಪ್ಗೆ? ಅಲ್ಲ ರೀ, ಹೇಳೋದಕ್ಕೂ ಒಂದು ಇತಿ ಮಿತಿ ಏನೂ ಇಲ್ವಾ? ಹಾಂ, ಶರಣಾಗ್ಬಿಟ್ಟ. ಏನಕ್ಕೆ ಶರಣಾಗ್ತಾರೆ? ಶರಣಾಗ್ಬಿಟ್ರೆ ನೀನೇನಾಗ್ತೀಯ? ಮೋದಿ ಶರಣಾಯಿತು ಅಂದರೆ ನೀನು ಶರಣಾದಂಗೆ. ನೀನೇನು ಒಬ್ಬನೇ ಸಪ್ರೇಟಾಗಿ ಉಳ್ಕೊಳ್ಳಲ್ಲ. ನೀನು ನಮ್ಮ ದೇಶದೊಳಗಡೆನೇ ಇರೋದು. ನಿಂದೇನಾಯ್ತಪ್ಪ ದ್ವೀಪರತ್ವದ ವಿಷಯ? ಅದು ಅಲ್ಲಿಗೆ ನಿಂತೋಯ್ತಲ್ಲ. ಹಾಂ, ಎಲ್ಲಿ ಏನೇನು ಬೇಕೋ ಅದಕ್ಕೆ ಎಲ್ಲಿ ತಡೆಗಟ್ಕೊಳ್ಳೋಕ್ಕೆ ಏನೋ ಮಾಡ್ತಾ ಇದ್ದೀರಲ್ಲ ನೀವು. ಒಟ್ಟಿನಲ್ಲಿ ಮಾನ ಮರ್ಯಾದೆ, ಗೌರವ, ಘನತೆ ಏನಾದರೂ ಇದೆಯಾ ನಿಮಗೆ? ಹಾಂ, ಅಲ್ಲಪ್ಪ ರಾಹುಲ್ ಗಾಂಧಿ, ನಿಮಗೆ ಗೌರವ ಇದ್ದಿದ್ರೆ ನೀವು ಈ ವಿಷಯಗಳನ್ನೆಲ್ಲ ಮುನ್ನೆಲೆಗೆ ತಗೊಂಬಂದು, ಹೌದು ನಾನು ಮಾಡಿದ್ದು ತಪ್ಪು, ಇನ್ನೊಂದು ಸತಿ ಮಾಡಲ್ಲ ಹಂಗಂತೇಳಿ ಕ್ಷಮೆ ಕೇಳಿ ಆ ಪೌರತ್ವದ ಬಗ್ಗೆ ಇದನ್ನು ಕೊಟ್ಬಿಡ್ತಾಯಿದ್ರಿ, ಉತ್ತರ ಕೊಟ್ಬಿಡ್ತಾಯಿದ್ರಿ. ಅದೂ ಇರಲಿ ಹೋಗಲಿ. ಈ ನಮ್ಮ ರಾಜ್ಯದ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಯಾಕೆ ನಮ್ಮ ರಾಜ್ಯದ ಬಗ್ಗೆ ಮಾತಾಡಬಾರ್ದು ಅಂತ ಯಾರು ಹೇಳ್ಕೊಟ್ಟವ್ರ ನಿಮಗೇನು? ಇವರು ಕಪ್ಪ ಕಾಣಿಕೆಗಳನ್ನ ಕೊಡ್ತಾ ಇಲ್ವಾ? ಕಪ್ಪ ಕಾಣಿಕೆ ಕೊಟ್ಟಿಲ್ಲ ಹಂಗಂತಂದರೆ ಹೌದಪ್ಪ ನೀನು ಹಂಗೆ ಮಾಡೋದು ಓಕೆ. ಎಲ್ಲ ಪಾರ್ಟಿಯವ್ರೂ ಕಪ್ಪ ಕಾಣಿಕೆ ತಗೊಳ್ದೆ ಯಾರು ಇದು ಮಾಡ್ತಾರೆ? ಎಲ್ಲ ತಗೋತಾರೆ. ಅದು ಎಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ, ಅದು ಏನಕ್ಕೋಸ್ಕರ ಸಿಕ್ಕೋತವ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಪ್ಪ ಕಾಣಿಕೆ ನಡೀತದೆ. ಹಿಂದೆ ಏನಾಗಿತ್ತು ಗೊತ್ತಾ? ಬ್ರಿಟಿಷ್ನವರು ಕಪ್ಪ ಕಾಣಿಕೆನೆಲ್ಲ ತಗೊಂಡು ಅವ್ರ ದೇಶಕ್ಕೆ ಹೋಗ್ಬಿಡ್ತಾಯಿದ್ರು. ಆದರೆ ಈಗ ಎಲ್ಲಿ ಐತೆ ಅಂದರೆ ನಮ್ಮ ಕಾಂಗ್ರೆಸ್ನವರ ಜೋಬ್ನಲ್ಲೇ ಐತೆ.
ಕಾಂಗ್ರೆಸ್ನವರು ಈ ಕಪ್ಪ ಕಾಣಿಕೆನೀಗ ಕಲೆಕ್ಟ್ ಮಾಡಿ ಇಟ್ಕೊಂಡವ್ರೆ. ಅದರಲ್ಲಿ ಬಿ ಜೆ ಪಿಯವರು ಒಂದಷ್ಟು ಜನ. ನೀವೆಲ್ಲ ಏನು ಏನು ಅಂದ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ. ರಾಜಕಾರಣ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲ ಈ ಕಪ್ಪ ಕಾಣಿಕೆ ವಸೂಲಿಗೆ ಬಂದಿದ್ದೀರಾ ಗೊತ್ತಿಲ್ಲ. ಇದು ನನ್ನ ತುಂಬ ವರ್ಷಗಳಿಂದ, ಇದು ನನ್ನ ಒಂದು 40 ವರ್ಷದಿಂದ ಇದು ಡೌಟು. ಬ್ರಿಟಿಷರು ನನ್ನ ದೇಶದ ಏನೋ ಸಂಪತ್ತನಿಗ ದೋಚ್ಕೊಂಡು ಹೋದ್ರು. ಇವ್ರು ಬಂದರು, ವಾಸವಾಡಿ ಗಾಮ ಬಂದ, ಅವನು ಬಂದ, ಇವನು ಬಂದ ಅಂತೆಲ್ಲ ಕತೆ ಕಟ್ತಾ ಇದ್ದಾರೆ ಹೊರತು ಈಗ ಇಲ್ಲಿ ಯಾವ ಗಾಮ್ಗಳವ್ರೆ? ಎಲ್ಲ ನೀವೇ ದೊಡ್ಡ ದೊಡ್ಡ ಗಾಮ್ಗಳಾಗಿದ್ದೀರ, ವಾಸವಾಡಿ ಗಾಮ್ಗಳು, ಕಾಂಗ್ರೆಸ್ನವರು ಮತ್ತು ಬಿ ಜೆ ಪಿಯವರು. ಎಲ್ಲಿಗೆ ತಗೊಂಡೋಗಿರ್ತೀರ ನೀವು? ನಮ್ಮ ಮೋದಿಯವರು ಹೇಳಿದ್ರು, ಯಾವುದೋ ಸ್ವಿಸ್ ಬ್ಯಾಂಕಲ್ಲಿ ಇಷ್ಟು ಹಣ ಇದೆ, ನಾವು ತಗೊಂಬರ್ತೀವಿ, ಹಂಗೆ ಹಿಂಗೆ ಅಂತೆಲ್ಲ. ಅದೆಲ್ಲ ಒಂದಷ್ಟು ಮುನ್ನೆಲೆಗೆ ಬಂತು, ಅದು ಹಂಗೆ ನಿಂತು ಹೋಯಿತು. ಯಾಕೆ ಕಾರಣ? ಎಲ್ಲಿ ಇವ್ರನ್ನ ಕೆಣಕ್ಕೆ ಬಿಟ್ರೆ ಎಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಗಳಕ್ಕೆ ಬಿದ್ದುಬಿಡ್ತಾರೋ ಅನ್ನೋ ಬೈಕೆ ಪಾಪ ಮೋದಿಯವರು ಅದನ್ನಿಗೆ ಎತ್ಕೊಳ್ದೆ ಚಾಪ್ಟರ್ನ ಹಂಗೆ ಕೂತಿದ್ದಾರೆ. ಇದು ಹೆಂಗಾಯಿತು? ಯಾವ ರೀತಿ ಸಮಸ್ಯೆನೀಗ ಬಗೆಹರಿಸ್ಕೋಬೇಕು ಹೇಳಿ? ಬ್ರಿಟಿಷ್ನವ್ರಿಗಿಂತೂ ಮೋಸ ಆಗ್ಬಿಡ್ತಲ್ರಿ ಇವಾಗ. ಬ್ರಿಟಿಷ್ನವರು ಮತ್ತು ನಮ್ಮ ಮಹಾರಾಜಾದ್ರೂ ಗೊತ್ತಾ, ರೋಡು ರಿಪೇರಿ, ರಸ್ತೆಗಳು, ಲೈಟು, ದೀಪ ಎಲ್ಲ ಹಿಂದೆ ನಮ್ಮ ಮಹಾರಾಜರ ಕಾಲದಲ್ಲಿ ಆಗಿರೋದು ಬಿಟ್ಟರೆ ಇವಾಗ ಏನಾಗಿದೆ? ನೀವು ಒಂದೇನಪ್ಪ ಅಂದರೆ ಒಂದು ಬ್ರಾಡ್ ಗೇಜ್, ಮೀಟ್ರ್ ಗೇಜ್ನಿಗೆ ಬ್ರಾಡ್ ಗೇಜ್ ಮಾಡಿದ್ರಿ. ಅದು ಬಿಟ್ಟರೆ ಬೇರೆ ಏನು ಮಾಡಿದ್ದೀರಾ? ಡಬಲ್ ಲೈನ್ ಮಾಡಿದ್ರಿ. ಇನ್ನೇನು ಮಾಡಿದ್ರಿ ರೈಲ್ವೆನಲ್ಲಿ? ಇದೇ ಥರ ಹುಡ್ಕೊಂಡು ಹೋದ್ರೆ ಎಲ್ಲ ಒಂದೊಂದೇ ಸಣ್ಣ ಕೆಲಸಗಳು ಮಾಡಿದ್ದೀರ ಅಷ್ಟೇ. ಬಿಟ್ಟರೆ ಎಲ್ಲ ಹಿಂದೆ ಇದ್ದಿದ್ದೆ, ಮಹಾರಾಜರ ಕಾಲದಲ್ಲಿ ಇದ್ದಿದ್ದೆ. ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಎಲ್ಲ ನಾವೇ ಮಾಡಿದ್ದು. ಮಹಾರಾಜರು ಏನೂ ಮಾಡಲಿಲ್ಲ. ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ರೆ ಅಂತಂದರೆ ನಮ್ಮ ರಾಜ್ಯದ ಬಗ್ಗೆ ಮಾತಾಡೋಕ್ಕೆ ತಾಕತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಮಹಾರಾಜರು ಎಷ್ಟು ಕೆಲಸ ಮಾಡಿದರು, ಏನೇನೋ ನಿಪುಣತೆಯಿಂದ ಈಗ ನಮ್ಮ ರಾಜ್ಯಕ್ಕೆ ಬೇಕು ಇಂಥ ಕೆಲಸಗಳು ಹಂಗಂತ ಮಾಡಿದರು ಅಂತ ಒಬ್ಬರು ಯೋಚನೆ ಮಾಡ್ತಾಯಿಲ್ಲ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.